ನಾಗರ ಪಂಚಮಿ ಹಬ್ಬ ಬಂದರೆ ಸಾಕು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹೆಣ್ಮಕ್ಳು ಉಂಡೆಗಳನ್ನ ಕಟ್ಟೋಕ್ಕೆ ಶುರು ಮಾಡ್ತಾರೆ. ನಾಗದೇವತೆಗೆ ಉಂಡೆಯನ್ನು ಪ್ರಸಾದವಾಗಿ ಮಾಡಲಿಕ್ಕೆ ನಾನು ಮತ್ತು ನಮ್ಮಮ್ಮ ಸೇರಿಬಿಟ್ಟು ಕಡಲೆ ಉಂಡೆ ಶೇಂಗಾ ಉಂಡೆನ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮಮ್ಮ ಕಡಲೆ ಉಂಡೆ ಶೇಂಗಾ ಉಂಡೆ ಎರಡನ್ನೂ ಕೂಡ ಹುರಿದ್ಬಿಟ್ಟು ನುಣ್ಣಗೆ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ಟಿದೆ. ನಾನು ಬೆಲ್ಲದ ಪಾಕ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ನೋಡ್ರಿ ಇಲ್ಲಿ. ಇನ್ನೂ ತುಂಬ ಉಂಡೆಗಳನ್ನ ಮಾಡೋದಿದೆ. ಸೊ ಕೇವಲ ಕಡಲೆ ಉಂಡೆ ಶೇಂಗಾ ಉಂಡೆ ಅಲ್ಲ, ಎಳ್ಳುಂಡೆನೂ ಕೂಡ ಮಾಡ್ತೀವಿ. ಬಟ್ ನಾನೀಗ ಸದ್ಯಕ್ಕೆ ಪಾನಕನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲೇ ನನ್ನ ಮಗಳು ಬಂದ್ಲು. ಗುಂಡ, ನೀನು ಶೇಂಗಾ ಉಂಡೆ ತಿಂತೀಯಾ? ಕಡಲೆ ಉಂಡೆ ತಿಂತೀಯಾ? ಸೊ ಅವಳದೊಂದಿಷ್ಟು ಕೊಟ್ಲೆ ನೋಡ್ಕೊಂಬಿಟ್ಟು ಪಾನಕ ಆಗಿದೆಯೋ ಇಲ್ಲೋ ಅಂತ ಈ ಥರ ಚೆಕ್ ಮಾಡ್ಕೊಂಡ್ವಿ. ಸೊ ಒಂದು ನೀರು ತೊಗೊಂಬಿಟ್ಟು ಒಂದು ಬಟ್ಲಲ್ಲಿ ಅದಕ್ಕೆ ಪಾನಕ ಹಾಕಿದರೆ ಅದು ಕೆಳಗಡೆ ಹೋಗಿ ನಿಂತ್ಕೋಬೇಕು, ಅಥವಾ ಹಿಂಗೆ ದಾರದ ರೀತಿಯಾಗಿ ಬರಬೇಕು, ಆಗಿದ್ದರೆ ಪಾನಕ ಆಗಿದೆ ಅಂತ ಅರ್ಥ. ಇನ್ನು ನಾವು ಕುಟ್ಟೋಕ್ಕೆ ಕೂತ್ಕೊಂಡ್ವಿ. ನಿಮ್ಮ ಕಡೆ ಎಲ್ಲ ಯಾವ್ಯಾವ ಥರದ ಉಂಡೆ ಮಾಡ್ತಾರೆ ನಾಗರ ಪಂಚಮಿಗೆ ಅಂತ ಕಮೆಂಟ್ ಮಾಡಿ. ಪಾನಕನ ಸ್ವಲ್ಪ ಸ್ವಲ್ಪ ಹಾಕೋತಾ ಉಂಡೆನ ಕಟ್ತಾ ಹೋಗಬೇಕು. ನಾಗರ ಪಂಚಮಿ ಹಬ್ಬದ ವಿಶೇಷವಾದ ಕಡಲೆ ಉಂಡೆ ಶೇಂಗಾ ಉಂಡೆ ರೆಡಿಯಾಗಿದೆ. ನಿಮ್ಮ ಕಡೆ ಎಲ್ಲ ಯಾವ್ಯಾವ ಥರ ಯಾವ ರೀತಿಯಾಗಿ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಬಾಯ್.